ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ವಾರ್ಷಿಕ ಪರೀಕ್ಷೆ ಮಾರ್ಚ್ 2026ರ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ 40+ ಅಂಕಗಳನ್ನು ಗಳಿಸಲಿಕ್ಕೆ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು, ಡೆಫಿನೆಟ್ ಪ್ರಶ್ನೆಗಳನ್ನ ಓದಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ಈಗ ಆಲ್ರೆಡಿ 80 ಔಟ್ ಆಫ್ 80 ತೆಗೆಯೋಂಥವ್ರಿಗೂ ವೀಡಿಯೋಸನ್ನು ಮಾಡಿದ್ದೀನಿ. 60+ ಅಂಕಗಳಿಗೂ ಸಹ ಸ್ಕೋರಿಂಗ್ ಪ್ಯಾಕೇಜ್ ಮಾಡಿದ್ದೀನಿ. ಸೊ ಇದು 40+ ಅಂಕಗಳನ್ನು ಗಳಿಸೋಕ್ಕೆ ನನಗಿಷ್ಟು ಮಾತ್ರ ಸಾಕು ಅನ್ನೋರಿಗೆ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದೆ. ಕ್ವಶನ್ಸ್ನ ಮಾರ್ಕ್ ಮಾಡಿಕೊಂಡು, ಸೊ ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಕವಿತೆಯ ಪದ್ಯ ಭಾಗಕ್ಕೆ ಹೋಗೋಣ ಮಕ್ಕಳ. ಸೊ ಪದ್ಯ ಭಾಗದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. 20 ಮಾರ್ಕ್ಸ್ ಪೋಯಮಿಂದ ಬರುತ್ತೆ. ಫಸ್ಟು ಮಾತೃಭೂಮಿ, ಇದರಲ್ಲಿ 3 ಅಂಕಕ್ಕೆ ನಮಗೆ ಒಂದು ಪ್ರಶ್ನೆ ಇದೆ ಮಕ್ಕಳ. ಸೊ ನೋಡಿ ಯಾವೆಲ್ಲ ಪ್ರಶ್ನೆ ಬರ್ಬೋದು ಅಂದರೆ, ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ का वर्णन कीजिए. ಸೊ ಬಹಳ ಈಸಿ. मातृभूमि के खेत हरे भरे और सुहाने हैं, यह के वन उपवन फल फूलों से सुशोभित है, इस धरती पर खनिजों का व्यापक धन भर हुआ है, जिसे भारत माता मुक्त हस्त से ಬಾಂಟ್ ರಹಿ ಹೈ. ನೋಡಿ ಬಹಳ ಈಸಿ, ಇಷ್ಟು ಬರೆದ್ರೆ ಸಾಕು ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಭಾರತ್ ಮಾಕ ಸ್ವರೂಪ ಕೈಸೆ ಶೋಭಿತ್. ಸೊ ಇವೆರಡು ಪ್ರಶ್ನೆ ಎಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಮಕ್ಕಳ, ನೋಡ್ಕೊಳ್ಳಿ. ಭಾರತ್ ಮಾಕ ಸ್ವರೂಪ ಅತ್ಯಂತ ಸುಶೋಭಿತ್ ಹೈ, ಮಾತೃಭೂಮಿ ಹಮಾರೋ ಕಿ ಜನನಿ ಹೈ, ಉಸ್ಕೆ हृदय में गांधी बुद्ध और राम शहीद है, माँ के एक हाथ में न्याय पताका है, दूसरे हाथ में ಜ್ಞಾನದೀಪ है. ಸೊ ಈ ಪ್ರಶ್ನೆಯನ್ನು ಮಕ್ಕಳ ನಿಮಗೆ ಕೆಲವೊಂದು ಬಾರಿ ಅನುರೂಪತಗಳಲ್ಲಿ ಕೇಳ್ತಾರೆ. ಸೊ ಏಕ್ ಹಾತ್ ಮೇ ನ್ಯಾಯ ಪತಾಕ, ಸೊ ಅನುರೂಪತಗಳಲ್ಲಿ, ದೂಸರೆ ಹಾತ್ ಮೇ ಸೊ ಜ್ಞಾನದೀಪ. ಹಾಗಾಗಿ ಈ ರೀತಿ ಎಲ್ಲವನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಅಭಿನವ್ ಮನುಷ್ಯ. ಸೊ ಈ ಪಾಠಕ್ಕೆ ಬಂದರೆ ನಮಗೆ ಇಲ್ಲಿ 2 ಅಂಕದ ಪ್ರಶ್ನೆ ಇದೆ ಮಕ್ಕಳ. ಸೊ ಯಾವ ಪ್ರಶ್ನೆ ಬರುತ್ತೆ ನೋಡೋಣ. ಪ್ರಕೃತಿ ಪರ್ ಸರ್ವತ್ರ ಹೈ, ವಿಜಯी पुरुष आसानी, इस पंक्ति का आशय समझाइए, अथवा रामधारी सिंह जी के अनुसार आधुनिक मानव की भौतिक ಪ್ರಗತಿ ಕ ವರ್ಣನ್ कीजिए. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ್ರು ಸೇಮ್ ಆನ್ಸರ್ ಆಗಿರುತ್ತೆ ಮಕ್ಕಳ. ಸೊ ಕವಿ ದಿನಕರ್ के अनुसार आज मनुष्य की प्रकृति के सभी तत्व पर विजय प्राप्त कर ली है, जैसे वह नदी सिंधु और पर्वत को एक समान लांग सकता है, आज उसका यान गगन में जा रहा है, इतनी ही नहीं परमाणु तक उसके करों का देखकर कामते हैं, आकाश से पाताल सब कुछ उसे पता है, आज सब जगह प्रकृति पर मनुष्य ने अपना अधिकार जाम लिया है, चाहे वह जल बिजली बाप या पवन क्यों ना हो. ಸೊ ಇದಿಷ್ಟು ಆನ್ಸರ್ ಅದಕ್ಕೆ ಬರಿಬೋದು ಮಕ್ಕಳ. ಸೊ ನೆಕ್ಸ್ಟ್ ಕ್ವಶನ್, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಿ ಸಹಿ ಪರಿಚಯ ಕ್ಯಾ ಹೈ. ಸೊ ಈ ಕ್ವಶನ್ ಅಂತೂ ತುಂಬ ಬಾರಿ ರಿಪೀಟ್ ಆಗ್ತದೆ ಮಕ್ಕಳ, ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವು ನೋಡ್ಕೋಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ನು. दिनकर जी के अनुसार प्रकृति के हर तत्व पर विजयी पाना मानव का सही परिचय नहीं है, अपने आप को समझाना, अपने विचारों को समझाना और मानव दूसरे मानव से प्रेम का रिश्ता जोड़कर आपस की दूरी को ಮಿಟಾತಾ है, यही मानव की सही परिचय. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸಮಯ ಕಿ ಪಹಚಾನ. ಸೊ ಈ ಪಾಠದಲ್ಲಿ 3 ಅಂಕಕ್ಕೆ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ. ಸೊ ಮಾನವ್ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ. ಸೊ ಮನುಷ್ಯನಿಗೆ ಸಂತೋಷ, ಸಮಾಧಾನ, ಖುಷಿ ಅನ್ನೋದು ಯಾವಾಗ ಸಿಗುತ್ತೆ. ಮನುಷ್ಯ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ತಬ್ ಸಂಭವ है, समय का सही सदुपयोग करने से जीवन शुभ मंगल हो जाता है, समय को जो अपनी साथी मानता हो उसको की सुख की प्राप्ति होती है, समय ईश्वर का सर्वश्रेष्ठ अति अनुपम धन है, जो मनुष्य काम के समय पर बहाना ना करते हुए प्रयास करता है, ऐसे मनुष्य को ही जीवन में सुख की प्राप्ति होती है. ಸೊ ಇದು ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ರಿಪೀಟೆಡ್ ಆಗಿ ಕೇಳ್ತಿರುವಂಥ ಕ್ವಶನ್ಸ್ ಇದಾಗಿರ್ತದೆ ಮಕ್ಕಳ. ಹಾಗಾಗಿ
ನೀವು ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಆ ಪಾಠಕ್ಕೆ ಬಂದರೆ, ಪದ್ಯಕ್ಕೆ ಬಂದರೆ, समय का सदुपयोग कैसे करना चाहिए. सो इस संसार में हर वस्तु से अधिक महत्वपूर्ण वस्तु समय है. समय का सदुपयोग का अर्थ है समय के साथ चलना, समय का रहते हो अपने काम को पूरा करने लेना. जो सही समय में काम पूरा कर लेता है वही सफलता पाता है. आलस्य त्याग कर समय को आलस्य धन मानकर कार्य करने से जीवन सफल होता है. हमें काम करने का जो अवसर प्राप्त होता है उसे व्यर्थ जाने नहीं देना चाहिए. ಸೊ ಇದಿಷ್ಟು ಸಮಸ್ಯೆ ಕಿ ಪಹಚಾನ ಪೋಯಮಿಂದ ವೆರಿ ಇಂಪಾರ್ಟೆಂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ನೆಕ್ಸ್ಟ್ ತುಳಸಿ ಕೆ ದೋಹೆ. ಸೊ ಇದರಲ್ಲಿ 3 ಅಂಕಕ್ಕೆ ನಮಗೆ ಕೇಳ್ತಾರೆ, ಭಾವಾರ್ಥವನ್ನು ಕೇಳ್ತಾರೆ. ಯಾವುದಾದ್ರೂ ಕೇಳ್ಬೋದು. ಸೊ ಹೆಚ್ಚಾಗಿ ಕೇಳುವಂಥದ್ದು ಮುಖಿಯ ಮುಕ್ಸೆ ಚಾಯೆ ಖಾನಾ ಪಾನಾ ಕೋ ಏಕ್ ಪಾಲೈ ಪೋಸೈ ಸಕಲ್ ಅಂಗ ತುಳಸಿ ಸಹಿತ ವಿವೇಕ್. ಸೊ ಅದರ ಇದನ್ನ ಭಾವಾರ್ಥವನ್ನು ನೋಡ್ಕೊಳ್ಳಿ ಮಕ್ಕಳ. ಪ್ರಸ್ತುತ ದೋಹೆ ಮೇ तुलसीदास जी कहते हैं कि मुहे खाने पीने का काम अकेला करता है, लेकिन वह जो खाता पीता है उससे शरीर के सारे अंगों का पालन पोषण करता है. तुलसीदास जी शय में मुखिया को भी ऐसे भी विवेकवान होना चाहिए कि वह काम अपनी तरह से करे लेकिन उसका फल सभी में बांट. ಸೊ ಇದಿಷ್ಟು ಹೆಚ್ಚಾಗಿ ಕೇಳ್ತಾರೆ. ಅದನ್ನು ಬಿಟ್ಟರೆ ನಿಮಗೆ ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ, ತುಳಸಿ ದಯಾ ನಾ ಚಿಡಿಯಾ, ಜಬ್ ಲಗ್ ಗಟ್ ಮೇ ಪ್ರಾಣ. ಸೊ ಇದನ್ನು ಹೆಚ್ಚು ಬಾರಿ ಕೇಳ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ರಾಮನಾಮ ಮಣಿದೀಪ ದೂರ. ಸೊ ಆ ಒಂದು ದೋಹೆ ಲೈನ್ಸ್ಗಳನ್ನು ಸಹ ಅರ್ಥವನ್ನು ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪೋಯಮಿಂದ. ನೆಕ್ಸ್ಟ್ ಸುರ್ಶಾಮ್. ಸೊ ಇದಕ್ಕೆ ಬಂದರೆ 2 ಅಂಕದ ಪ್ರಶ್ನೆ ಫಿಕ್ಸ್ ಮಕ್ಕಳ. ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ, ತುಂಬ ಬಾರಿ ಕೇಳ್ತಾರೆ. ಸೊ ಮುಜೆ ಭಯ್ಯಾ ಬಹುತ್ ಚಿಡ್ತಾ ಹೈ, ತುಜೆ ಮೋಲ್ ಲಿಯಾ ಹೈ, तू यशोदा का पुत्र नहीं है, तुम्हारे माता पिता कौन है, नंद यशोदा तो गोरे है, तू काल कैसे है, माँ तू केवल मुझे हो मारती है, बलदेव को डांटती तक नहीं, इसकी हंसी मजाक सुनकर सब घावल मित्र चुटकी भाजर मुझे पर हंसते हैं. ಸೊ ಇದು ನೆಕ್ಸ್ಟ್ ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತೆ ಹೈ. ಸೊ ಪದ್ಯ ಬಹಳ ಇಂಪಾರ್ಟೆಂಟ್. ಯಶೋಧ ಮಾತಾ कृष्ण से कहानी है कि हे कृष्णा सुनो, बलराम जन्म से ही जुगलखोर है, मैं अपनी गोदन की कसम खाकर कहती है मैं ही तेरी माता और तुम मेरा पुत्र है. ಸೊ ಇದಿಷ್ಟು ಕ್ವಶನ್ಸು ನಿಮಗೆ ಪಾಠ ಭಾಗದಲ್ಲಿ ಹೆಚ್ಚಾಗಿ ನಿಮಗೆ 2-3 ಅಂಕಗಳಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಇದಿಷ್ಟನ್ನು ನೀವು ಕಂಪಲ್ಸರಿ ಕ್ವಶನ್ಸ್ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಪೂರಕ ವಾಚನಕ್ಕೆ ಅಲ್ಲಿ ಬಂದರೆ ಮಕ್ಕಳ, ಶನಿ ಸಬ್ಸೆ ಸುಂದರ್ ಗ್ರಹ. ಅದಕ್ಕೆ ನಮಗೆ 2 ಅಂಕದ ಪ್ರಶ್ನೆ 24ನೇ ಕ್ವಶನ್ನಲ್ಲೇ ಬರ್ತದೆ ಮಕ್ಕಳ. ಸೊ ಆಪ್ಷನ್ ಕೊಟ್ಟಿರ್ತಾರೆ, 2ರಲ್ಲಿ ಒಂದನ್ನು ಆಯ್ಕೆ ಮಾಡಲಿಕ್ಕೆ. ಶನಿ ಗ್ರಹಕ ವಾಯುಮಂಡಲ್ किन गैसों में बना है, हाइड्रोजन, हीलियम, मीथेन एंड अमोनिया. ಅದನ್ನು ಬರೀಬೇಕು. ನೆಕ್ಸ್ಟ್ ಶನಿ ಗ್ರಹ ಸೌರಮಂಡಲ का ಅತ್ಯಂತ सबसे सुंदर ग्रह है कैसे, ಅದನ್ನು ಸಹ ಕೇಳ್ತಾರೆ. ಸೊ ಯಾಕೆಂತ ಹೇಳಿದರೆ, ಸೊ इस ग्रह के चारों ओर वलय दिखाई देता है, प्रकृति ने इस ग्रह के गले में खूबसूरत हार डाल दिया है, शनि के इन वलयों का कारण ने कंकड़ा ने इस ग्रह के सौरमंडल का सबसे सुंदर ग्रह बनाया. ಅದು ನೆಕ್ಸ್ಟ್ ಶನಿ ಕೋ ठंडा ग्रह क्यों कहते हैं, ಯಾಕೆ ಅದನ್ನು ತುಂಬ ठंडा ग्रह ಅಂತ ಹೇಳಿ ಕರೀತಾರೆ. ಬಿಕಾಸ್ इसका तापमान 0 के नीचे 150 ಡಿಗ್ರಿ ಸೆಂಟಿಗ್ರೇಡ್ का आसपास, ಏಕೆಂದರೆ 0ಗಿಂತ 150 ಡಿಗ್ರಿ ಕಡಿಮೆ ಇರೋಷ್ಟು ಟೆಂಪರೇಚರಲ್ಲಿರುವಂಥದ್ದು. ಹಾಗಾಗಿ ಅದು ಯಾವಾಗಲೂ ठंडा ಗ್ರಹ ಆಗಿರ್ತದೆ. ಸೊ ಆ ಕ್ವಶನ್ ನೋಡ್ಕೊಳ್ಳಿ. ಮತ್ತು ಟೈಟಾನ್ಗೆ ಬಾರೆ ಮೇಲೆ ಲಿಖಿಯೇ. ಸೊ ಅದನ್ನು ತುಂಬ ಬಾರಿ ಕೇಳ್ತಾರೆ. 4 ಕ್ವಶನ್ ವೆರಿ ಇಂಪಾರ್ಟೆಂಟ್ ಆ ಪಾಠದಿಂದ, ಪೂರಕ ಪಾಠದಿಂದ. ನೆಕ್ಸ್ಟ್ ಸತ್ಯಕಿ ಮಹಿಮಾ. ಸೊ ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ತದೆ ಮಕ್ಕಳ.
सत्य की शक्ति के बारे में महात्मा गांधी जी का क्या कथन है? ಸೊ ಅದನ್ನ ಕೇಳ್ತಾರೆ. सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उसका अंत नहीं होता है. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಾಗರಿಕೆ ಕರ್ತವ್ಯ, ಈ ಪಾಠದಿಂದ 2 ಅಂಕಕ್ಕೆ ಕೇಳ್ತಾರೆ. ಮೀನಾ ಮೇಡಮ್ನೆ अंत में बच्चों को क्या संदेश दिया? ಸೊ ಕೊನೆಯಲ್ಲಿ ಯಾವ ಸಂದೇಶವನ್ನು ಅವರು ಕೊಡ್ತಾರೆ? ಸೊ ಅದು ಬಂದರೆ मीना मैडम ने छात्रों से अंत में कहा कि आज के बच्चे कल के नागरिक हैं, आज से नहीं अब से हो आप इन कर्तव्य का पालन करना शुरू करो, इससे आपका हित तो होगा ही, देश का कल्याण भी होगा. नेक्स्ट क्वेश्चन नंबर 2, अकुल ने मीना ಮೇಡಮ್ से क्या कहा? ಸೊ ವೆರಿ ಇಂಪಾರ್ಟೆಂಟ್ ಈ ಮೂರು ಕ್ವಶನ್ನು ಈ ಪಾಠದಿಂದ ಪೂರಕ ಪಾಠದಿಂದ ಮಕ್ಕಳ. अकुल ने मीना मैडम से कहा कि एक नागरिक से हैसियत से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. ನೆಕ್ಸ್ಟ್ ಸಲ್ಮಾನೆ ಕ್ಯಾ ಕಹಾ, ಈ ಕ್ವಶನು ಈ ಮೂರು ಹೇಳಿದ್ನಲ್ಲ ತುಂಬ ಇಂಪಾರ್ಟೆಂಟ್. ಸಲ್ಮಾನೆ ಕಹಾ कि प्रकृति हमारा माता है, इसलिए प्रकृति संसाधनों का अपव्यय नहीं करना चाहिए, अपने का पर्यावरण का स्वच्छ रखना भी हमारा दायित्व है. ಸೊ ಇದಿಷ್ಟು ನಿಮಗೆ ಪೂರಕ ಪಾಠದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಗದ್ಯ ಭಾಗಕ್ಕೆ ಬರೋಣ. ಕಾಶ್ಮೀರಿ ಸೇಬ್ ಈ ಪಾಠದಿಂದ 2 ಅಂಕದ ಪ್ರಶ್ನೆ ಮಾತ್ರ ನಿಮಗೆ ಬರುವಂಥದ್ದು ಮಕ್ಕಳ. ಸೊ ಯಾವುದು ಕ್ವಶನ್ ಆನ್ಸರ್ಸ್ ಬರುವಂಥದ್ದು, ಗ್ರಾಮರ್ ಪಾರ್ಟ್ ಬಿಡಿ, ಇದಿಷ್ಟು ನಿಮಗೆ 2 ಅಂಕಕ್ಕೆ ಈ ಪಾಠದಲ್ಲಿ ಇರ್ತದೆ. ಕಾಶ್ಮೀರಿ ಸೇಬ್ ಪಾಠ ಸೆ ಆಪ್ಗೆ ಕ್ಯಾ ಸೀಖ್ ಮಿಲ್ತಿ ಹೈ, ಸೊ ಅದು ಮತ್ತು ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ, ಇವೆರಡು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕಾಶ್ಮೀರಿ ಸೇಬ್ ಪಾಠ ಸೆ ಹಮೇ ಯಹ सीख मिलती है कि खरीदारी करते समय सावधानी नहीं बरते तो धोखा खाने की संभव अधिक होती है. नेक्स्ट, दुकानदार ने कहा बाबूजी बड़े मज़ेदार सेब आए हैं, काश काश्मीरी के आप ले जाए, खाकर तबीयत खुश हो जाएगी. ಸೊ ಇದಿಷ್ಟು ಆ ಪಾಠದಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೇರಾ ಬಚ್ಪನ್, ಅಲ್ಲೂ ಸಹ ನಮಗೆ 2 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ. ಸೊ ಅಲ್ಲಿ ಯಾವ ಪ್ರಶ್ನೆ ಬರ್ತದೆ ಅಂದರೆ ಜೈನುಲಾಬ್ದಿನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ, ಜೈನುಲಾಬ್ದಿನ್ ಕೆ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೆ. ಸೊ ಈ 2 ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಹಿಮಾನ್ದಾರ್ ಕೆ ಸಮ್ಮೇಳನ್, ಇದರಲ್ಲೂ ಸಹ 2 ಅಂಕದ ಪ್ರಶ್ನೆ ಬರ್ತದೆ. ಒಂದು, ಚಪ್ಪಲ್ ಕಿ ಚೋರಿ ಹೋನೆ ಪರ್ ಇಮಾನ್ದಾರ್ ಡೆಲಿಕೇಟ್ನೆ ಕ್ಯಾ ಸುಜಾವ ದಿಯಾ. ಸೊ ಈ ಕ್ವಶನ್ ನೆಕ್ಸ್ಟ್ ಆ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಬರೋವಂಥ ಕ್ವಶನ್ಸ್. ನೆಕ್ಸ್ಟ್ ಬಾಲ್ ಶಕ್ತಿ ಪಾಠದಲ್ಲಿ 2 ಅಂಕ ಕೇಳ್ತಾರೆ. ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯಾ ಜಾ ಸಕ್ತಾ ಹೈ. ಸೊ ಗಾಂವ್ ಕೋ ಆದರ್ಶ ಗಾಂವ್ बनाने के लिए लोगों को शिक्षित होना ज़रूरी है, आपस में मिलजुल कर काम करने की भावना होनी चाहिए, गांव की गंदगी दूर करना, गांव को चारों ओर पेड़ लगाना, गांव का कूड़ा एक निश्चित जगह पर डालना. नेक्स्ट, कलेक्टर साहब ने बच्चों के बड़ाई में क्या कहा. ಸೊ ಈ ಕ್ವಶನ್ಸ್ ಸೊ ಈ ಆ ಪಾಠದಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಗಿಲ್ಲು ಪಾಠಕ್ಕೆ ಬಂದರೆ 3 ಅಂಕದ ಪ್ರಶ್ನೆ ಬರುತ್ತೆ. ಸೊ ಅಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಗಿಲ್ಲು ಕಿ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ ಕಾ ವರ್ಣನ್ ಕಿಜಿಯೆ. ಸೊ ಈ ಕ್ವಶನ್ ಅನ್ನೋದು ಮಕ್ಕಳ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಗಿಲ್ಲು ಪಾಠದಿಂದ 3 ಅಂಕಕ್ಕೆ ಈ ಪಾಠದಲ್ಲಿ ಪ್ರಶ್ನೆ ಬರುವಂಥದ್ದು, 2 ಅಂಕಕ್ಕೆ ಕೇಳೋಲ್ಲ. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ, ಇದರಲ್ಲೂ ಸಹ 3 ಅಂಕದ ಪ್ರಶ್ನೆ ಕೇಳೋದು. ಹೆಚ್ಚಾಗಿ ನಿಮಗೆ ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಕೋಸ್ ಹೈ ಅಂತ ಹೇಳಿ ಕೇಳ್ತಾರೆ. ಸೊ ಅದನ್ನು ಯಾಕೆ ಅಂತ ಹೇಳಿದ್ರೆ जिससे दुनिया भर के लोगों को एक जगह पर ला खड़ा कर दिया है, इसके कोई साइटों से जैसे फेसबुक, हरकूट, ट्विटर, लिंक्डइन आदि, इन साइटों के कारण देश विदेश का लोगों की रहना सहना, वेशभूषण, खाना पाना के अलावा संस्कृति, काला आदि का प्रभाव शीघ्रातिशीघ्र हमारे समाज पर ಪಡ್ ರಹಾ ಹೈ. ಸೊ ಈ ಕ್ವಶನ್ ತುಂಬ ಬಾರಿ ಕೇಳ್ತಾರೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ರೋಬೋಟ್, ಸೊ ಇದರಲ್ಲಿ 3 ಅಂಕದ ಪ್ರಶ್ನೆ ಯಾವುದಪ್ಪ ಅಂದರೆ ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ. ಸೊ ಈ ಕ್ವಶನ್ ತುಂಬ ಬಾರಿ ಕೇಳ್ತಾರೆ. ನಾತಿ ಪೋತೋ ಕಾ ಹೋಮವರ್ಕ್ ಕರ್ನೆ ಕೆ ಲಿಯೆ ವರ್ಡ್ प्रोसेसर पर काम संभालन के लिए
नाश्ता खाना बनाने के लिए मेहमान का स्वागत करने के लिए धीरज सक्सेना को बुद्धिमान ರೋಬೋಟ್ की ज़रूरत थी. ಸೊ ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಕರ್ನಾಟಕ ಸಂಪದ. ಸೊ ಈ ಪಾಠದಲ್ಲಿ ನಿಮಗೆ ಡೆಫಿನೆಟ್ 3 ಅಂಕಕ್ಕೆ ಪ್ರಶ್ನೆ. ಅದರಲ್ಲಿ ಹೆಚ್ಚು ಬಾರಿ ನಿಮಗೆ ಕೇಳಿರುವಂಥದ್ದು ಈ ಕ್ವಶನ್. कर्नाटक की शिल्पकला ಅಥವಾ वास्तुकला का परिचय दीजिए ಕೇಳ್ತಾರೆ. ಸೊ कर्नाटक की शिल्पकला अनौखिक है. बादामी हाइवले पट्टदकल में जो मंदिर है उनकी शिल्पकला और वास्तुकला अद्वितीय है. बेलूरू हलेबीडु तथा सोमनाथपुर के मंदिरों की मूर्तियां सजीव लगती है. यह मूर्तियां हमें रामायण महाभारत तथा पुराणों की कहानियां सुनती है. श्रवणबेळगोಳ की 57 फीट ऊंच गोमटेश्वरा की प्रतिमा दुनिया की त्याग और शांति का संदेश दे रहा है. विजयपुर का गोल गुंबज, मैसूर की राजमहल, प्राचीन सेंट फिलोमिना चर्च आदि स्थान अत्यंत आकर्षणीय है. ಸೊ ಇದಿಷ್ಟು ನೋಡ್ಕೊಳ್ಳಿ ಮಕ್ಕಳೇ. ಇದನ್ನು ಕೇಳ್ಬೋದು. ಅಥವಾ ಕರ್ನಾಟಕಕ್ಕೆ ಸಾಹಿತ್ಯಕಾರ, ಸೊ ಅವರು ಕರ್ನಾಟಕದ ಬಗ್ಗೆ ಏನು ಹೇಳ್ತಾರೆ ಆ ಕ್ವಶನ್, ಬಟ್ ಹೆಚ್ಚಾಗಿ ಇದನ್ನು ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮಹಿಳಾ ಕಿ ಸಾಹಸ್ ಗದ. ಈ ಪಾಠದಲ್ಲಿ ನಮಗೆ 3 ಅಂಕಕ್ಕೆ ಒಂದು ಪ್ರಶ್ನೆ ಬರೋದು. ಒಂದು ಯಾವುದಪ್ಪ ಅಂದರೆ ದಕ್ಷಿಣ್ ಶಿಖರ್ ಪರ್ ಚढ़ते समय बचेंद्री के अनुभव के बारे में लिखिए. ಇನ್ನೊಂದು ಮಹಿಳಾ ಕಿ ಸಾಹಸ್ ಗದಾ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ. ಸೊ ಈ ಕ್ವಶನ್ ತುಂಬ ಬಾರಿ ಕೇಳ್ತಾರೆ ಮಕ್ಕಳ. इस पाठ के बच्चे साहस गुण, दृढ़ निश्चय, आतक परिश्रम, मुसीबत का समय करना इत्यादि आदर्श गुण सीखते हैं. इसके साथ हिमालय की ऊंच चोटियां की जानकर की भी ಪ್ರಾಪ್ತ ಹೋತಿ ಹೈ. ಸೊ ಇದು ತುಂಬ ಬಾರಿ ಕೇಳುವಂಥದ್ದು, ಹಾಗಾಗಿ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಬಸಂತ್ ಕಿ ಸಚ್ಚ. ಈ ಪಾಠದಿಂದ 4 ಅಂಕದ ಪ್ರಶ್ನೆ ಬರ್ತದೆ ಮಕ್ಕಳ. ಸೊ ಈ 2 ಪ್ರಶ್ನೆ ಬರೋದು, ಬೇರೆ ಏನು ಓದ್ಕೊಬೇಡಿ. ಇದರಲ್ಲಿ ಒಂದು ಓದ್ಕೊಂಡ್ರು ಸಾಕು ಮಕ್ಕಳ. 2 ಕ್ವಶನ್ಸ್ನೇ ಕೇಳೋದು. ಬಸಂತ್ ಹೇಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಅಥವಾ ರಾಜ್ ಕಿಶೋರ್ ಕಿ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೆ. ಸೊ ಫಿಕ್ಸ್ ಮಕ್ಕಳ, ನಿಮಗೆ 4 ಮಾರ್ಕ್ಸಿಗೆ ಈ ಕ್ವಶನ್ಸ್ ಹೇಳೋದು. ಇವೆರಡರಲ್ಲಿ 2 ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ. ಬಸಂತ್ ಹೇಕ್ ಇಮಾನ್ದಾರ್ ಲಡ್ಕಾ ಹೈ ವಹ ಮೆಹನತ್ ಕರ್ನೆ ಕೆ ಅಪ್ನೆ ಬಾಯಿ ಕೋ ಪೇಟ್ ಪಾಲತ್ ಹೈ. 2 ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಮಾರ್ಕ್ಸಿಗೆ ಫಿಕ್ಸ್ ಬರೋ ಅಂಥದ್ದು ಮಕ್ಕಳ. ನೆಕ್ಸ್ಟ್ ನಿಬಂಧಿಗೆ ಬಂದರೆ 4 ಅಂಕ. ಅದರಲ್ಲಿ ಹೆಚ್ಚಾಗಿ ನಿಮಗೆ ಕೇಳೋವಂಥದ್ದು ಇಂಟರ್ನೆಟ್. ಸೊ 4 ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ವಿಷಯ ಪ್ರವೇಶವನ್ನು ಬರಿಬೇಕು ಮಕ್ಕಳ. आज का युग इंटरनेट युग है. बड़ों से लेकर छोटे बच्चों तक सब पर इस इंटरनेट का असर पड़ा है. ನೋಡಿ ಅದರ ಪ್ರವೇಶವನ್ನು, ವಿಷಯ ಪ್ರವೇಶ ಆಯಿತಾ. ನೆಕ್ಸ್ಟ್ ಇಂಟರ್ನೆಟ್ का अर्थ, ನೆಕ್ಸ್ಟ್ ಲಾಭ, ಉಪಯೋಗ, ಮಹತ್ವ, ಯಾವುದಾದ್ರೂ ಸರಿ ವರದಾನ. ಸೊ ಇಂಟರ್ನೆಟ್ ಬಗ್ಗೆ ಬರೀಬೇಕಾಗ್ತದೆ ಮಕ್ಕಳ. ಸೊ सोशल नेटवर्किंग एक क्रांतिकारी खोज है क्योंकि इस सोशल नेटवर्किंग ने पूरी दुनिया को एक जगह ला खड़ा कर दिया है. फेसबुक और ट्विटर आदि सोशल नेटवर्किंग साइटों से देश विदेश का लोगों के रहना सहना, वेशभूषा, खाना पीना, काल, संस्कृति आदि का प्रभाव समझा पर पड़ा है. ಸೊ ನೋಡಿ, ಬಹಳ ಈಸಿಯಾಗಿ ನಿಮಗಲ್ಲಿ ಕ್ವಶನ್ ಆನ್ಸರ್ಸು ಕಲ್ತಂಗಾಯ್ತು, ಇದ್ರದ್ದು ಲಾಭನೂ ಕಲ್ತಂಗಾಯ್ತು. ನೆಕ್ಸ್ಟ್ ಈ ಗವರ್ನೆನ್ಸ್ ಬಗ್ಗೆ ನಾವು ಬರಿಬೇಕಾಗ್ತದೆ. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್, ಇಂಟರ್ನೆಟ್ ದ್ವಾರ. ಸೊ ಇವೆಲ್ಲ ನಿಮ್ಮ ಲೆಸನಲ್ಲೇ ಇರೋವಂಥದ್ದು, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದರಲ್ಲೇ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಅದರಿಂದ ಹಾನಿ ಏನಿದೆ ಅರ್ಥ ಆಗ್ತಾ ಇದೆಯಾ, ಅದನ್ನು ಬರ್ತ್ಕೊಳ್ಳಿ. ನೆಕ್ಸ್ಟ್ ಉಪಸಂಹಾರ. ಸೊ ಇದಿಷ್ಟು ಬರೆದ್ರೆ ಸಾಕು ಮಕ್ಕಳ. ನಿಮಗೆ ಇದೊಂದು ನಿಮಗೆ ಫಿಕ್ಸ್ ಆಗಿರ್ತದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಸಫಲತಾ ಪೋಯಮ್, ಆ 4 ಲೈನನ್ನು ಮಕ್ಕಳ, ಈ 4 ಲೈನನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏಕೆಂದರೆ 4 ಅಂಕಗಳು ನಿಮಗೆ ಸಿಗುವಂಥದ್ದು ಈ ಮೇನಲ್ಲಿ. ನೆಕ್ಸ್ಟ್ ಒಂದು ಪತ್ರಲೇಖನ ಇರ್ತದೆ 5 ಅಂಕಕ್ಕೆ ಮಕ್ಕಳ. ಸೊ ದಿನಾಂಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಯಾವ ದಿನಾಂಕ ನೀವು ಬರಿತಾ ಇದ್ದೀರಾ, ಸೊ ಆ ದಿನಾಂಕ 1/4/2031 ಸೊ ಸ್ಥಳವನ್ನು ಹಾಕಿ, ಪ್ರೇಷಪ್ ಅಬಕ 10वीं कक्षा, ಸೊ ಶಾಲೆಯ ಹೆಸರು ವಿಜಯಪುರ ಹಾಕಿ. ನೆಕ್ಸ್ಟ್ ಸೇವಾ ಮೇ ಪ್ರಾಧ್ಯಾಪಕ ಕಿತ್ತೂರು ರಾಣಿ ಚೆನ್ನಮ್ಮ ಆವಾಸೀಯ ಪಾಠಶಾಲೆ ಅಂತ ಹಾಕಿ, ವಿಜಯಪುರ ಹಾಕಿ. ಮಹೋದಯ ವಿಷಯ ಅಂತ ಹಾಕಿ, 2-3 के छुट्टी के प्रार्थना पत्र.
ಸೊ ಅದನ್ನು ಹಾಕ್ಬಿಟ್ಟು ಎಲ್ಲಿಂದ ಎಲ್ಲಿವರೆಗೂ ಕೇಳ್ತಿದ್ದೀನಿ. ಯಾವ ರೀಸನ್ ಕೊಟ್ಟಿರ್ತಾರೆ ಆ ರೀಸನ್, ಅಥವಾ ಕೊಟ್ಟಿಲ್ಲ ಅಂದರೆ ನೀವು ಯಾವುದಾದ್ರೂ ರೀಸನ್ ಹಾಕಿ. ನೆಕ್ಸ್ಟ್ ಲಾಸ್ಟಿಗೆ ಧನ್ಯವಾದ ಅಂತ ಹಾಕಿ ಅಬಕ ನಿಮ್ಮ ಹೆಸರನ್ನು ಹಾಕಿದರೆ ಸಾಕು ಮಕ್ಕಳ. ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಅಂಕ ಸಿಗ್ತದೆ. ಹಾಗಾಗಿ ನಿಮಗೆ ಇಲ್ಲಿ ಲೆಟರ್ ರೈಟಿಂಗ್, ಪದ್ಯ ಮತ್ತು ಇಂಟರ್ನೆಟ್, ಸೊ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಅಲ್ಲೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದು ಹೋಗ್ಬಿಡ್ತದೆ ಮಕ್ಕಳ. ಅರ್ಥ ಆಗ್ತಾ ಇದೆಯಲ್ಲ? 5 + 4 9 + 13 ಮಾರ್ಕ್ಸ್. ಸೊ ಪಕ್ಕ ಇದಾದಮೇಲೆ ಈ 4 ಅಂಕಕ್ಕಂತೂ ಫಿಕ್ಸ್ ಮಕ್ಕಳ. ಇದೇ ಕ್ವಶನ್, ಬೇರೆ ಯಾವ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಇಲ್ಲೇನು ಎಕ್ಸಾಮಲ್ಲಿ ನಿಮಗೆ 40+ ಅಂತ ಕೊಟ್ಟಿದ್ದೀನಲ್ಲ, ಇದಿಷ್ಟನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ 8 ಅಂಕಕ್ಕೆ ಗ್ರಾಮರ್ ಪಾರ್ಟ್ ಇರ್ತದೆ ಮಕ್ಕಳ. ಸೊ ಗ್ರಾಮರ್ ಪಾರ್ಟಲ್ಲಿ ಒಂದು ವಿಲೋಮ ಶಬ್ದ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದರ PDF ಹಾಕಿರ್ತೀನಿ, ನೋಡ್ಕೊಳ್ಳಿ. ವಿಲೋಮ ಶಬ್ದ ಕೇಳ್ತಾರೆ, ಅನ್ಯಲಿಂಗ ಕೇಳ್ತಾರೆ ಮಕ್ಕಳ. ಸೊ ಈಗ ಶ್ರೀಮಾನ್ ಅಂದರೆ ಶ್ರೀಮತಿ, ಆಮೇಲೆ ಹಾತಿ ಅಂದರೆ ಹಾತಿನಿ, ಪಂಡಿತ್ ಪಂಡಿತ ಇದ್ನಿ, ಕವಿ ಕವಯತ್ರಿ, ದೇವ ದೇವಿ. ಅರ್ಥ ಆಗ್ತಾ ಇದೆಯಾ? ಸೊ ಲಿಂಗ ಅನ್ಯಲಿಂಗ ಅಂದರೆ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಬರೆಯೋದು. ನೆಕ್ಸ್ಟ್ ವಚನಗಳು, ಏಕವಚನ ಬಹುವಚನ. ಸೊ ಇಲ್ಲಿ ನೋಡಿ ಪರ್ದ ಪರ್ದೆ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ವಚನಗಳನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಕಿತಾಬ್ ಕಿತಾಬೆ, ಚೀಸ್ ಚೀಸೆ. ನೆಕ್ಸ್ಟ್ ರೇವಡಿ ರೇವಡಿಯಾ. ಸೊ ಇವೆಲ್ಲ ಬಹುವಚನಕ್ಕೆ ಬರುವಂಥದ್ದು. ನೆಕ್ಸ್ಟ್ ಸಂಧಿಗಳನ್ನ ನೋಡ್ಕೊಳ್ಳಿ. ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇವು 4ರ ಮೇಲೇ ನಿಮಗೆ ಒಂದು ಬರೋ ಅಂಥದ್ದು. ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಇದರ PDF-ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಮಾಸ, ತತ್ಪುರುಷ, ದ್ವಿಗು, ದ್ವಂದ್ವ ಸಮಾಸ. ಇವು 3ರಲ್ಲಿ ಒಂದಿರ್ತದೆ ಮಕ್ಕಳ. ನೆಕ್ಸ್ಟ್ ಪ್ರೇರಣಾರ್ಥಕ. ಸೊ ದ್ವಿತೀಯ ಪ್ರೇರಣಾರ್ಥಕ, ಪ್ರಥಮ ಪ್ರೇರಣಾರ್ಥಕ. ಇವು ಹೆಚ್ಚಾಗಿ ನಿಮಗೆ ಪ್ರಥಮ ಪ್ರೇರಣಾರ್ಥಕನೇ ಕೇಳ್ತಿದ್ದರು. ದೇಖ್ನ ದಿಕಾನ, ಕಾನ ಕಿಲಾನ, ಸುನಾನ ಸುನ್ನನ, ಸುನ್ನನ ಕೊಟ್ಟರೆ ಸುನಾನ, ಕೇಲ್ನ ಕೇಲ್ನ, ಬೈಟ್ನ ಬಿಟಾನ. ಸೊ ಇವೆಲ್ಲ ಪ್ರೇರಣಾರ್ಥಕ ಪದಗಳು. ನೆಕ್ಸ್ಟು ವಿರಾಮ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಮಕ್ಕಳ. ಸೊ ಪೂರ್ಣ ವಿರಾಮ ಈ ರೀತಿ ಇರಬೇಕು. ಪ್ರಶ್ನವಾಚಕ ಆದರೆ ಈ ಚಿಹ್ನೆ, ವಿಸ್ಮಯಾದಿ ಬೋಧಕಗೆ ಈ ಚಿಹ್ನೆ, ಅಲ್ಪ ವಿರಾಮ್ಗೆ ಈ ಚಿಹ್ನೆ. ಸೊ ಈ ಚಿಹ್ನೆಗಳಿದ್ದರೆ ಮಾತ್ರ ನಿಮಗೆ ಆ ಚಿಹ್ನೆ. ಈಗ ಎಕ್ಸಾಂಪಲ್ ನೋಡಿ, ಬಾತ್ ಸುನ್ತೆ ಹಿ ಮಂತ್ರಿ ಐರಾನ್ ತೇ. ಸೊ ಅಲ್ಲಿಗೆ ಪೂರ್ಣ ವಿರಾಮ. ನೆಕ್ಸ್ಟು ವಹ ಕೌನ್ ಹೈ. ಸೊ ಇದು ನಮಗೆ ಪ್ರಶ್ನವಾಚಕ. ಈ ರೀತಿಯಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾರಕಗಳನ್ನ ನೋಡ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿ ಎಕ್ಸಾಂಪಲ್ ಕಾಣಿಸ್ತಾ ಇದೆ, ರಮೇಶ್ನೇ ಸುರೇಶ್ ಕಿ ಸಹಾಯತ್ ಕಿ. ಸೊ ಕಿ ಅನ್ನೋ ಇಲ್ಲಿ ಏನಾಗಿದೆ ನಮಗೆ, ನೇ ಅನ್ನೋದು ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ ಕಾರಕ. ಸೊ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. ಸೊ ಇದ್ರ ಮೇಲೇ ನಿಮಗೆ ಎಕ್ಸಾಮಲ್ಲಿ ಕೇಳೋದು. ಹಾಗಾಗಿ 8 ಅಂಕಗಳನ್ನು ಗಳಿಸ್ಲಿಕ್ಕೆ ಬಹಳ ಯೂಸ್ ಆಗ್ತದೆ ಗ್ರಾಮರ್ ಪಾರ್ಟ್. ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.